ಎಲ್ರಿಗೂ ನಮಸ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೇನು, ಅದು ಇವತ್ತು ಎಲ್ಲಿಗೆ ಬಂದು ನಿಂತದೆ ಅಂತ ಅನ್ನೋದನ್ನು ಹೇಳೋದಕ್ಕೆ ಬಂದಿದ್ದೀನಿ. ನಾವು ಓದ್ತಿದ್ದಾಗ 1 ಮಾರ್ಕ್ಸ್ ಕ್ವಶನ್ಗೆ ಪ್ರಜಾಪ್ರಭುತ್ವ ಎಂದರೇನು ಅಂತ ಕೇಳೋರು. ಅದಕ್ಕೇನಿರ್ತಿತ್ತು ಉತ್ತರ ಅಂತಂದರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ರಚಿಸಲ್ಪಟ್ಟ ಒಂದು ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತಿದ್ವಿ. ಬಟ್ ಇವತ್ತು ಏನು ಚೇಂಜ್ ಆಗದೆ ಅಂತಂದರೆ, ಪ್ರಜೆಗಳ ಕೈಲೇ ಪಟಾಕಿ ಹೊಡೆಸ್ಕೊಂಡು, ಪ್ರಜೆಗಳ ಕೈಲೇ ಹೂ ಹಣ್ಣು ಕಾಯಿ ಹಾರ ಹಾಕ್ಸ್ಕೊಂಡು, ಪ್ರಜೆಗಳ ಕೈಲೇ ಬೈಕ್ ರ್ಯಾಲಿ ಮಾಡಿಸ್ಕೊಂಡು, ಪ್ರಜೆಗಳ ಕೈಲೇ ಜಾಥಾ ಮಾಡಿಸ್ಕೊಂಡು, ಪ್ರಜೆಗಳ ಕೈಲೇ ಓಟ್ ಹಾಕಿಸ್ಕೊಂಡು ಗೆದ್ದು ತಮ್ಮ ಮಕ್ಕಳಿಗೆ, ತಮ್ಮ ಹೆಂಡ್ತಿಗೆ, ತಮ್ಮ ಅಣ್ಣ ತಮ್ಮದಿರಿಗೆ, ತಮ್ಮ ಬಾಮೈಗಳಿಗೆ, ತಮ್ಮ ಅಪ್ತಿರ ಕಡೆಯವ್ರಿಗೆ, ಅವದಿರ ಕಡೆಯವ್ರಿಗೆ, ಹೆಂಡ್ತಿರ ಕಡೆಯವ್ರಿಗೆ, ಸ್ಟೆಪ್ನಿಗಳಿಗೆ ಅಂದರೆ ಸೆಟಪ್ಗಳು ಇಟ್ಕೊಂಡಿರ್ತಾರಲ್ಲ, ಹೆಂಡ್ತಿ ಸಾಕಾಗಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಅಧಿಕಾರ ಕೊಡಿಸ್ಕೊಡೋದು, ಆಸ್ತಿ ಕೊಡಿಸ್ಕೊಡೋದು, ಅವ್ರನ್ನೆಲ್ಲ ಅನುಕೂಲವಾಗಿಡುವಂಥದ್ದು. ಮಕ್ಳಿಗೆ ಆಡಿ ಕಾರು, ಪೋರ್ಷೆ ಕಾರು, ಫಾರ್ಚುನರ್ ಕಾರು, MLC ಟಿಕೆಟು ಅಥವಾ MP ಟಿಕೆಟ್ ಕೊಡಿಸುವಂಥದ್ದು. ಮೊದಲು ಪ್ರಜೆಗಳೇ ನಮಗೆಲ್ಲ ಅಂತಂತಿದ್ದವರು ಪ್ರಜೆಗಳ ಕೈಲಿ ಇಷ್ಟೆಲ್ಲ ಮಾಡಿಸ್ಕೊಂಡು ಗೆದ್ದಾದ್ಮೇಲೆ ಪ್ರಜೆಗಳೇನಾದ್ರು ತಮ್ಮ ಕಷ್ಟ ಅಂತ ಹೇಳ್ಕೊಳಕ್ಕೆ ಹೋದರೆ ಪ್ರಜೆಗಳೆಲ್ಲನೂ ನಾಳೆ ಬರೋಗಿ, ಇನ್ನೊಂದು ವಾರ ಬಿಟ್ಟು ಬರೋಗಿ, ಇನ್ನೊಂದು ತಿಂಗಳು ಬಿಟ್ಟು ಬರೋಗಿ ಅಂತ ಭಿಕ್ಷುಕರಿಗಿಂತನೂ ಕಡೆಯಾಗಿ ನೋಡುವಂಥ ಒಂದು ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿಗೆ ಬಂದು ನಿಂತದೆ. ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಒಂದು ಸಲ ಗೆದ್ದರು ಅಂತಂದರೆ, ಸ್ಥಾನಕ್ಕೆ ಹೋಗಿ ಕೂತರು ಅಂತಂದರೆ ಜನಗಳನ್ನ ನಡೆಸ್ಕೋ ರೀತಿ ಇದು. ಪ್ರಜೆಗಳು ಇವತ್ತು ಓಟ್ ಹಾಕಿ 20 ವರ್ಷಕ್ಕೂ ಅವ್ರಿಗೆ ಓಟ್ ಹಾಕ್ತಿರ್ತಾರೆ. ಆ ಓಟ್ ಹಾಕಿರೋರಿಗೆ ಒಂದೇ ಒಂದು ಮನೆಯೂ ಕಟ್ಕೊಳಕ್ಕಾಗಿರಲ್ಲ. ಯಾಕೆ ಅಂತಂದರೆ ಅವ್ರಿಗೊಂದು ಗ್ರ್ಯಾಂಟು ನೆಟ್ಟು ಸಿಕ್ಕಿರಲ್ಲ. ಇವತ್ತು ಗೆದ್ದು 20 ವರ್ಷಕ್ಕೂ ಗೆದ್ದಿರ್ತಾನಲ್ಲ, ಅವನೇನು ಮಾಡಿರ್ತಾನೆ, ಅವನ ಮಕ್ಕಳಿಗೆ ಆಲೆ 100 ಕೋಟಿ ಸ್ಕೂಲ್ ಕಟ್ಟಿರೋದು, 100 ಕೋಟಿ ಬಿಸ್ನೆಸ್ ಮಾಡಿರುವಂಥದ್ದು, 100 ಎಕರೆ ಜಾಗ ತೆಗೆದಿರುವಂಥದ್ದು, ಒಳ್ಳೆ ಮೆಡಿಕಲ್ ಕಾಲೇಜು, ಒಳ್ಳೆ ಹಾಸ್ಪಿಟಲ್ಲು, ಈ ಥರ ಏನೇನೋ ಮಾಡ್ಕೊಂಡಿರ್ತಾರೆ ತಮ್ಮ ಮಕ್ಳಿಗೋಸ್ಕರ. ಅದೇ ಪ್ರಜೆಗಳು ಅವತ್ತು ಹೆಂಗಿದ್ರು 20 ವರ್ಷದ ಹಿಂದ್ಗಡೆ ಇವತ್ತು ಹಂಗೇ ಇರ್ತಾರೆ. ಯಾಕೆ ಅಂತಂದರೆ ಇದೇ ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಷ್ಟು ರಸ್ಟ್ ಹಿಡಿದೋಗದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವಂಥದ್ದು. ಅದಕ್ಕೆ 3 ಕಾಸನ್ನು ಮರ್ಯಾದಿಲ್ಲ. ಅದೇನಿದ್ರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಬರುವಂಥದ್ದು. ನಾಳೆಗೆ ಇನ್ನೂ ಹದಗೆಡುವಂಥ ಪರಿಸ್ಥಿತಿ ಇಲ್ಲದೆ ಜನಗಳು ಹಿಂಗೆ ಭಿಕ್ಷುಕರಂಗೆ 100 ರೂಪಾಯಿ ಈಸ್ಕೊಂಡು ಓಟ್ ಹಾಕ್ತಾ ಇದ್ರೆ, ಬಿರಿಯಾನಿಗೆ ಓಟ್ ಹಾಕ್ತಾ ಇದ್ರೆ, ಎಣ್ಣೆಗೆ ಓಟ್ ಹಾಕ್ತಾ ಇದ್ರೆ, ನೀವೆಲ್ಲ ಅನುಭವಿಸ್ತಾ ಇರೋದು ನನ್ನ ಮಕ್ಕಳಿಯ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಅನುಭವಿಸ್ತಾರೆ. ನಿಮ್ಮ ತುಕಾಲಿ ಬದುಕೆಲ್ಲ ಚೇಂಜ್ ಮಾಡ್ಕೊಂಡು ಈ ಹೂ ಹಣ್ಣು ಕಾಯಿ ತರಕಾರಿ ಆರ ಎಕ್ಕಡ್ದಾರ ಎಲ್ಲ ಹಾಕೋದು ಬಿಟ್ಬಿಟ್ಟು, ಯಾರು ದುಡ್ಡು ಹಂಚ್ತಾನೆ ಆ ಮಗ ದುಡ್ಡು ಹೊಡೆದೇ ಹೊಡಿತಾನೆ. ಅವ್ನು ಯಾವನ್ನಾರು ಆಗಲಿ, ನಾನು ಅಂಥ ಸಚ ಇಂಥ ಸಚ ಅನ್ನುವಂಥ ಯಾವನೇ ಆಗಲಿ ದುಡ್ಡು ಹೊಡೆದೇ ಹೊಡಿತಾನೆ. ಯಾರು ದುಡ್ಡು ಹಂಚಲ್ಲ, ದುಡ್ಡು ತೆಗಿಯಲ್ಲ ಅಂತಂದವ್ರು ಇರ್ತಾರೆ, ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ. ಆವಾಗ ಮಾತ್ರ ನಮ್ಮ ರಾಜ್ಯ, ನಮ್ಮ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಅದ್ರ ಜೊತೆಗೆ ನಾವೂ ಸ್ವಲ್ಪ ತಲೆಯಲ್ಲಿ ಲದ್ದಿ ಇಲ್ಲ ಬುದ್ಧಿ ಅದೇ ಅಂತ ತೋರಿಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.